ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜಕಾರಣವೇ ಹಾಗೆ, ಯಾವ ಕ್ಷಣದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದನ್ನ ಊಹಿಸೋದಿಕ್ಕೂ ಆಗಲ್ಲ. ರಾಜಕೀಯ ಅನ್ನೋ ಚದುರಂಗದಲ್ಲಿ ಯಾರು ಚೆಕ್ಮೇಟ್ ಇಡ್ತಾರೋ ಅವರೇ ಚದುರಂಗದ ಸಿಪಾಯಿಗಳಾಗೋದು. ನಿನ್ನೆವರೆಗೂ ಸಿಎಂ ಡಿಕೆಶಿಯೇ ಚದುರಂಗದ ಸಿಪಾಯಿ ಆಗಿದ್ರು. ಯಾಕಂದ್ರೆ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ಸಿಎಂ ಆಗಿದ್ರು, ಹಿಡಿದ ಹಠ ಸಾಧಿಸಿಕೊಂಡು ಪಟ್ಟಕ್ಕೂ ಏರಿದ್ರು. ಆಮೇಲೆ ಸಂಪುಟ ವಿಸ್ತರಣೆಯಲ್ಲಿ ತಮ್ಮದೇ ಮೇಲುಗೈ ಆಗುವಂತೆ ನೋಡ್ಕೊಂಡಿದ್ರು. ಅಲ್ಲದೆ ಡಿಕೆಶಿ ದರ್ಬಾರ್ ಕೂಡ ಶುರುವಾಗಿತ್ತು. ಆದ್ರೆ ಇವತ್ತಿನಿಂದ ಸಿದ್ದು ಕಮ್ ಬ್ಯಾಕ್ ಮಾಡಿದ್ದಾರೆ. ಸಿದ್ದರಾಮಯ್ಯರ ಅಸಲಿ ಆಟ ಈಗ ಶುರುವಾಗಲಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಸಿಎಂ ಸ್ಥಾನದಿಂದ ಕೆಳಗಿಳಿದಿದ್ದ ಸಿದ್ದರಾಮಯ್ಯಗೆ ಮೇಲಿಂದ ಮೇಲೆ ಶಾಕ್ ಎದುರಾಗಿತ್ತು. ಸಂಪುಟ ವಿಸ್ತರಣೆಯಲ್ಲಿ ಸಿದ್ದರಾಮಯ್ಯಗೆ ಮಣೆ ಹಾಕಿರ್ಲಿಲ್ಲ ಅನ್ನೋದು ದೊಡ್ಡ ಸುದ್ದಿಯಾಗಿತ್ತು. ಇದರಿಂದ ಸಿದ್ದರಾಮಯ್ಯ ಕೂಡ ಮುನಿಸಿಕೊಂಡಿದ್ದಾರೆ ಅನ್ನೋ ಸುದ್ದಿ ಹಬ್ಬಿತ್ತು. ಆದ್ರೀಗ ಬೇರೆಯದ್ದೇ ಕಥೆ ಶುರುವಾಗಿದೆ. ಸಿದ್ದು ಇಲ್ಲದೆ ಸಂಕಷ್ಟ ಪರಿಹಾರ ಆಗಲ್ಲ ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಸಂಪುಟ ವಿಸ್ತರಣೆ ಏನೋ ಆಯ್ತು, ಆದ್ರೆ ಖಾತೆ ಹಂಚಿಕೆ ಅನ್ನೋದು ಕಾಂಗ್ರೆಸ್ ನಾಯಕರಿಗೆ ಕನಸಲ್ಲೂ ಕಾಡೋದಕ್ಕೆ ಶುರುವಾಗಿದೆ. ಇದನ್ನೇ ಸಿದ್ದರಾಮಯ್ಯ ಅಸ್ತ್ರ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಂಪುಟ ವಿಸ್ತರಣೆಯಲ್ಲಿ ಮನ್ನಣೆ ಸಿಗದಿದ್ರೆ ಏನಂತೆ, ಖಾತೆ ಹಂಚಿಕೆಯಲ್ಲಿ ದಾಳ ಉರುಳಿಸೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಸುದ್ದಿ ಹಬ್ಬಿದೆ. ಈ ಕುರಿತ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದಿಡ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಕಾಂಗ್ರೆಸ್ನಲ್ಲಿ ಎದ್ದಿರೋ ಅಸಮಾಧಾನದ ಬಿರುಗಾಳಿ ಕ್ಷಣ ಕ್ಷಣಕ್ಕೂ ಧಗಧಗಿಸ್ತಾ ಇದೆ. ಹೀಗಾಗಿ ರೆಬೆಲ್ ನಾಯಕರನ್ನ ಸಮಾಧಾನ ಮಾಡೋದೇ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿದೆ. ಇದರ ಮಧ್ಯೆ ಖಾತೆ ಹಂಚಿಕೆ ಕೂಡ ಕಗ್ಗಂಟಾಗಿದೆ. ಸಚಿವರು ಅಧಿಕಾರ ಸ್ವೀಕರಿಸಿ 3 ದಿನ ಆಯಿತು, ಇನ್ನು ಖಾತೆ ಹಂಚಿಕೆ ಮಾಡಿಲ್ಲ. ಒಂದು ವೇಳೆ ಈಗ ಏನಾದ್ರೂ ಖಾತೆ ಹಂಚಿಕೆಯಾದ್ರೆ ಮತ್ತೆ ಬೆಂಕಿ ಹೊತ್ಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ. ಆತ್ಮೀಯರೇ, ಕಾಂಗ್ರೆಸ್ ನಾಯಕರ ಪಾಲಿಗೆ ಖಾತೆ ಹಂಚಿಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಮೊದಲೇ ಅಸಮಾಧಾನದ ಬೆಂಕಿ ಹೊತ್ಕೊಂಡಿದೆ. ಇಂಥ ಹೊತ್ತಲ್ಲಿ ಖಾತೆ ಹಂಚಿಕೆ ಮಾಡಿದ್ರೆ ಮತ್ತೆ ಇನ್ನೇನಾಗುತ್ತೋ ಅನ್ನೋ ಭಯ ಕಾಂಗ್ರೆಸ್ ನಾಯಕರನ್ನ ಕಾಡ್ತಾ ಇದೆ. ಸಚಿವ ಸ್ಥಾನ ಸಿಕ್ಕಿದೆ ಅಂತ 19 ಮಂತ್ರಿಗಳು ಫುಲ್ ಖುಷಾಗಿದ್ದಾರೆ. ಆದ್ರೆ ಖಾತೆ ಹಂಚಿಕೆ ವೇಳೆ ತಮ್ಮ ನಿರೀಕ್ಷಿತ ಖಾತೆ ಸಿಗದೇ ಇದ್ರೆ ಮತ್ತೆ ಸಿಡಿದೇಳೋ ಸಾಧ್ಯತೆ ಇದೆ. ಈಗಾಗಲೇ ಮೊದಲ ಬಾರಿ ಖಾತೆ ಹಂಚಿಕೆ ವೇಳೆ ದೊಡ್ಡ ಹಂಗಾಮವೇ ನಡೆದಿತ್ತು. ಸಿಎಂ ಡಿಕೆಶಿ ಜೊತೆಗೆ 13 ಮಂದಿ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಈ ವೇಳೆ ರಾಮಲಿಂಗಾರೆಡ್ಡಿ ಪಕ್ಷದ ವಿರುದ್ಧ ಫುಲ್ ರೆಬೆಲ್ ಆಗಿದ್ರು. ನನಗೆ ಜಲಸಂಪನ್ಮೂಲ ಖಾತೆಯೇ ಬೇಡ, ನಾನು ಶಾಸಕನಾಗೆ ಇದ್ದು ಬಿಡ್ತೀನಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಇವರ ಜೊತೆಗೆ ಎಚ್.ಕೆ. ಮುನಿಯಪ್ಪ ಹಾಗೂ ಕೃಷ್ಣೇ ಬೈರೇಗೌಡರು ಕೂಡ ಫುಲ್ ಗರಂ ಆಗಿದ್ರು. ಇದು ಕಾಂಗ್ರೆಸ್ ಪಾಲಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಹೀಗಾಗಿ ಈ ಬಾರಿಯೂ ಖಾತೆ ಹಂಚಿಕೆ ಆಗ್ತಾ ಇದ್ದಂತೆ ಮತ್ತಿನ್ಯಾರು ಸಿಡಿದೇಳ್ತಾರೋ ಗೊತ್ತಿಲ್ಲ. ಮೊದಲೇ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ 20ಕ್ಕೂ ಹೆಚ್ಚು ಶಾಸಕರು ಸಿಟ್ಟಲ್ಲಿದ್ದಾರೆ. ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ಸ್ವಪಕ್ಷದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಇಂಥ ಹೊತ್ತಲ್ಲಿ ಸಚಿವ ಸ್ಥಾನ ಸಿಕ್ಕವರು ಕೂಡ ಸಿಡಿದೆದ್ರೆ ದೊಡ್ಡ ತಲೆನೋವಾಗಲಿದೆ. ಹೀಗಾಗಿ ಖಾತೆ ಹಂಚಿಕೆ ಮತ್ತಷ್ಟು ವಿಳಂಬ ಆಗೋ ಸಾಧ್ಯತೆ ಇದೆ. ಆತ್ಮೀಯರೇ, ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಬೆಂಕಿ ಧಗಧಗಿಸ್ತಾ ಇದ್ದಂತೆ ಎಲ್ಲರ ಚಿತ್ತ ಈಗ ಸಿದ್ದು ಕಡೆ ನೆಟ್ಟಿದೆ. ಯಾಕಂದ್ರೆ ದೆಹಲಿ ನಾಯಕರ ಆದಿಯಾಗಿ ಯಾರು ಏನೇ ಹೇಳಿದ್ರು ಸಚಿವ ಸ್ಥಾನ ವಂಚಿತರು ಕೇಳೋ ಸ್ಥಿತಿಯಲ್ಲಿ ಇಲ್ಲ. ಹೀಗಾಗಿ ಸಿಡಿದೆದ್ದವರ ಮುನಿಸು ಶಮನದ ಜವಾಬ್ದಾರಿಯನ್ನ ಸಿದ್ದರಾಮಯ್ಯ ಹೆಗಲಿಗೆ ಹಾಕಿದ್ದಾರೆ. ಇದಕ್ಕೊಂದು ಪರಿಹಾರ ಕಲ್ಪಿಸುವಂತೆ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಸಿದ್ದು ಆಗಲಿ ಕೈ ನಾಯಕರಾಗಲಿ ಎಲ್ಲೂ ಮಾತನಾಡಿಲ್ಲ. ಆದ್ರೆ ಮೊನ್ನೆ ಸಿಎಂ ಡಿಕೆಶಿಯೇ ಒಂದು ಮಾತು ಹೇಳಿದ್ರು, ನಾನು ಸಿದ್ದರಾಮಯ್ಯ ಎಲ್ಲರೂ ಸೇರಿಕೊಂಡೇ ಅಸಮಾಧಾನಿತರ ಮುನಿಸು ಹೋಗಲಾಡಿಸ್ತೀವಿ ಅಂತ. ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಆಕ್ರೋಶ ದಿನೇ ದಿನೇ ಜೋರಾಗ್ತಾ ಇದ್ದಂತೆ ಇದರ ಜವಾಬ್ದಾರಿ ಸಿದ್ದು ಹೆಗಲಿಗೆ ಬಂದಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಖಾತೆ ಹಂಚಿಕೆಯಲ್ಲಿ ಸಿದ್ದು ಹೇಳಿದ್ದೇ ಫೈನಲ್ ಆಗೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಈಗಾಗಲೇ ಹೈಕಮಾಂಡ್ ನಾಯಕರ ಮೇಲೆ ಮುನಿಸಿಕೊಂಡಿದ್ದಾರೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ. ಯಾಕಂದ್ರೆ ರಾಜಸ್ಥಾನದಲ್ಲಿ ದಿಲ್ಲಿ ನಾಯಕರ ಮಾತಿಗೂ ಅಶೋಕ್ ಗೆಹ್ಲೋಟ್ ಸೊಪ್ಪು ಹಾಕಿರ್ಲಿಲ್ಲ. ಅಧಿಕಾರ ಹಂಚಿಕೆಯ ಒಪ್ಪಂದ ಆದ್ರೂ 2.5 ವರ್ಷಕ್ಕೂ ಪಟ್ಟು ಬಿಟ್ಟಿರ್ಲಿಲ್ಲ. ಆದ್ರೆ ಸಿದ್ದರಾಮಯ್ಯ ಹಾಗೆ ಮಾಡ್ಲಿಲ್ಲ. ದಿಲ್ಲಿ ನಾಯಕರ ಮಾತಿನಂತೆ ನಡೆದುಕೊಂಡ್ರು. ಈ ಮೂಲಕ ಪಕ್ಷನಿಷ್ಠ ಅನ್ನೋದನ್ನ ತೋರಿಸಿಕೊಟ್ಟಿದ್ರು. ಆದ್ರೀಗ ಸಿದ್ದರಾಮಯ್ಯರಿಗೆ ಮಣೆ ಹಾಕ್ತಿಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ. ಸಚಿವ ಸಂಪುಟ ವಿಸ್ತರಣೆ ವೇಳೆ ಸಿದ್ದು ಕಡೆಯವರಿಗೆ ಹೆಚ್ಚಿನ ಸ್ಥಾನಮಾನ ಸಿಕ್ಕಿಲ್ಲ.
ಹಾಗಂತ ಸಿದ್ದು ಸುಮ್ಮನೆ ಕೂತವರಲ್ಲ. ಈ ಖಾತೆ ಹಂಚಿಕೆಯಲ್ಲಿ ಸಿದ್ದು ಸಿಂಹ ಪಾಲು ಸಿಗೋ ಸಾಧ್ಯತೆ ಇದೆ. ಸಿದ್ದು ಆಪ್ತರಿಗೆ ಆಯಕಟ್ಟಿನ ಜಾಗದ ಹುದ್ದೆಯನ್ನೇ ನೀಡೋ ಸಾಧ್ಯತೆ ಇದೆ. ಸದ್ಯದ ಮಟ್ಟಿಗೆ ದಿಲ್ಲಿ ನಾಯಕರಿಗೆ ಇದು ಅನಿವಾರ್ಯವೂ ಹೌದು. ಕಾಂಗ್ರೆಸ್ನಲ್ಲಿ ಎದ್ದಿರೋ ಅಸಮಾಧಾನಕ್ಕೆ ಮದ್ದೆರೆಯೋಕೆ ಸಾಧ್ಯ ಆಗೋದು ಸಿದ್ದುಗೆ ಮಾತ್ರ. ಯಾಕಂದ್ರೆ ಈಗಾಗಲೇ ಪಕ್ಷದ ವಿರುದ್ಧ ಸಿಡಿದೆದ್ದವರೆಲ್ಲ ಸಿದ್ದು ಮನೆಯನ್ನೇ ಕೇಂದ್ರ ಸ್ಥಾನ ಮಾಡಿಕೊಂಡಿದ್ದಾರೆ. ಮೇಲಿಂದ ಮೇಲೆ ಸಿದ್ದು ಭೇಟಿ ಮಾಡ್ತಿದ್ದಾರೆ. ಹೀಗಾಗಿ ಇದನ್ನೇ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯ ದಾಳ ಉರುಳಿಸ್ತಾರ, ಕಾದು ನೋಡ್ಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.